ಎಲ್ಲ ಘರ್ಷಣೆಗಳ ಹಿಂದಿನ ಮೂಲ ಘರ್ಷಣೆ ಪಾಠ 4 ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನು ಪಡೆಯಿರಿ. ನಾಲ್ಕನೆಯ ಪಾಠಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಸಬ್ಬತ್ ಶಾಲೆ ಕಾರ್ಯಕ್ರಮವನ್ನು ಶುರು ಮಾಡುವ ಮುನ್ನ ಒಂದು ಸಣ್ಣ ಪ್ರಾರ್ಥನೆಯೊಂದಿಗೆ ಶುರು ಮಾಡೋಣವೇ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಮ ತಂದೆಯೇ, ನಿನ್ನ ವಾಕ್ಯವನ್ನು ನಾವು ಕಲಿಯುವಾಗ ನಮ್ಮೆಲ್ಲರನ್ನ ನೀನು ಆಶೀರ್ವದಿಸಿ, ವಿಶೇಷವಾಗಿ ನಮ್ಮ ಪ್ರಿಯ ವೀಕ್ಷಕರನ್ನು ಆಶೀರ್ವದಿಸಿ, ಈ ಮೂಲಕ ಅವರ ಕ್ರೈಸ್ತಿಯ ದರ್ಜೆಯನ್ನು ಹೆಚ್ಚಿಸಿಕೊಳ್ಳಲು ನೀನೇ ಆಶೀರ್ವದಿಸಿ ನಡೆಸಿಕೊಡಬೇಕೆಂದು ಯೇಸು ಕ್ರಿಸ್ತನ ದಿವ್ಯ ನಾಮದಲ್ಲಿ ಆಶೀರ್ವಾದವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಎಲ್ಲ ಘರ್ಷಣೆಗಳ ಹಿಂದೆ ಇರತಕ್ಕಂಥ ಘರ್ಷಣೆ ಎಂಬತಕ್ಕಂಥ ಶೀರ್ಷಿಕೆಯಲ್ಲಿ ಇವತ್ತು ಮುಖ್ಯವಾಗಿರ್ತಕ್ಕಂಥ ಪಾಠಗಳನ್ನು ನಾವು ಕಲೀಲಿಕ್ಕಿದ್ದೇವೆ ಯೆಹೋಶುವನ ಪುಸ್ತಕದಿಂದ. ನಮ್ಮ ಮಧ್ಯದಲ್ಲಿ ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ, ಬೋಧಕರಾಗಿರ್ತಕ್ಕಂಥ ರಾಜದಾಸ್, ಬೋಧಕರಾಗಿರ್ತಕ್ಕಂಥ ಪ್ರಶ್ನಕುಮಾರ್ ಅವರು ಇರ್ತಕ್ಕಂಥ ತುಂಬ ಸಂತೋಷ. ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ನಾನು ಸ್ವಾಗತ ಮಾಡಿಕೊಳ್ಳುತ್ತೇನೆ. ಕಾರ್ಯಕ್ರಮವನ್ನು ಶುರು ಮಾಡುವ ಮುನ್ನ ದೇವರ ವಾಕ್ಯದ ಮೂಲಕ ಸ್ಮರಣ ವಾಕ್ಯವನ್ನು ಓದಿ ನಾವು ಶುರು ಮಾಡೋಣವೇ. ಯೆಹೋಶುವ 10ನೇ ಅಧ್ಯಾಯ 14ನೇ ವಚನ. ಯೆಹೋವನು ಈ ಪ್ರಕಾರ ಒಬ್ಬ ಮನುಷ್ಯನ ಮಾತಿಗೆ ಕಿವಿಗೊಟ್ಟ ದಿವಸವು ಅದಕ್ಕಿಂತ ಹಿಂದೆಯೂ ಮುಂದೆಯೂ ಇಲ್ಲವೇ ಇಲ್ಲ. ಯೆಹೋವನು ತಾನೇ ಇಸ್ರಾಯೇಲಿಗೋಸ್ಕರ ಯುದ್ಧ ಮಾಡುತ್ತಾ ಬಂದನು. ಯೆಹೋಶುವನ ಪುಸ್ತಕವನ್ನು ನಾವು ಓದುವಾಗ ಎಷ್ಟೋ ಯುದ್ಧಗಳು, ಎಷ್ಟೋ ಸಂಘರ್ಷಣೆಗಳನ್ನು ನಾವು ನೋಡಬಹುದು. ಆದರೆ ಈ ಒಂದು ಸಂಘರ್ಷಣೆಗಳನ್ನು ನಾವು ಓದುತ್ತಾ ಇರುವಾಗ ಇದರ ಎಲ್ಲ ಹಿನ್ನೆಲೆಯಲ್ಲೂ ದೇವರು ಇದ್ದಾನೆ. ಈ ಸಂಘರ್ಷಣೆಗಳ ಕಾರಣವೂ ದೇವರಾಗಿರುತ್ತಾರೆ. ದೇವರು ಈ ಸಂಘರ್ಷಣೆಗಳನ್ನು ನಡೆಸ್ತಾ ಇದ್ದಾರೆ, ಈ ಯುದ್ಧಗಳನ್ನು ನಡೆಸ್ತಾ ಇದ್ದಾರೆ ಎಂಬತಕ್ಕಂಥ ವಿಷಯವು ನಮ್ಮ ಗಮನಕ್ಕೆ ಬರ್ತದೆ. ಪ್ರೀತಿ ಸ್ವರೂಪನು ನಮ್ಮ ದೇವರು ಎಂಬತಕ್ಕಂಥ ಆಲೋಚನೆಯಲ್ಲಿ ನಾವು ಬಹಳ ವರ್ಷಗಳು ಬಾಳ್ತಾ ಇದ್ದೇವೆ. ದೇವರು ಪ್ರೀತಿ ಸ್ವರೂಪನು, ಪ್ರೀತಿಯೇ ದೇವರು ಎಂಬತಕ್ಕಂಥ ವಿಷಯದಲ್ಲಿ ನಾವು ತುಂಬ ಮಗ್ನರಾಗಿರ್ತಕ್ಕಂಥದ್ದು ಬಹಳ ವರ್ಷಗಳಿಂದ. ಆದರೆ ಯೆಹೋಶುವನ ಪುಸ್ತಕವನ್ನು ಓದಬೇಕಾದ್ರೆ ಎಲ್ಲ ಯುದ್ಧಗಳ ಹಿಂದೆ ದೇವರಿದ್ದಾನೆ. ಇಲ್ಲಿ ತುಂಬ ಒಂದು ವಾರ್ ಲೈಕ್ ಗಾಡ್ ಅಂತ ಒಂದು ಪದ ಪ್ರಯೋಗ ಮಾಡಿದ್ದಾರೆ. ಯುದ್ಧಕ್ಕೆ ಸೀಮಿತವಾಗಿರ್ತಕ್ಕಂಥ ದೇವರು ಅನ್ನೋ ರೀತಿಯಲ್ಲಿ 3-4 ವಚನ, ಕೀರ್ತನೆ 103:8 ಇರ್ಬೋದು, ಕೀರ್ತನೆ 108:4 ಇರಬಹುದು. ಈ ರೀತಿಯಾಗಿ ನಾವು ನೋಡುವಾಗ ಇದು ಯಾವ ರೀತಿಯಾಗಿರ್ತಕ್ಕಂಥ ದೇವರನ್ನು ನಾವು ಆರಾಧಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ ಎಂಬತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಕೆಲವು ಪ್ರಶ್ನೆಗಳನ್ನು ಉತ್ತರ ಹುಡುಕ್ಲಿಕ್ಕೆ ನಾವು ಹೋಗ್ತಾ ಇದ್ದೀವಿ. ಸೊ ಭಾನುವಾರದ ಪಾಠಕ್ಕೆ ನಾವು ಬರುವುದಾದರೆ, ಈ ನನ್ನ ಪ್ರಶ್ನೆಗೆ ಮತ್ತು ಈಗ ನಾನು ಕೆಲವು ನಿಮಿಷಗಳ ಹಿಂದೆ ಹೇಳಿದಂಥ ವಿಚಾರಕ್ಕೆ ಸ್ವಲ್ಪ ಏನಾದರೂ ವಿಷಯಗಳನ್ನು ತಿಳಿಸಿ ಅನಂತರ ನಾವು ಭಾನುವಾರ ಪಾಠಕ್ಕೆ ಹೋಗೋಣ. ಪಾಸ್ಟರ್ ಪ್ರಸನ್ನ. ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಎಲ್ಲಿ ಪ್ರೀತಿ ಇದೆ ಅಲ್ಲಿ ಘರ್ಷಣೆ ಸಹ ಇರ್ತದೆ. ಯಾಕೆಂದರೆ ಸತ್ಯವೇದವೇ ಹೇಳ್ತಕ್ಕಂಥದ್ದು, ಒಬ್ಬ ತಂದೆ ಮಗನನ್ನು ಪ್ರೀತಿ ಮಾಡಬೇಕಾದ್ರೆ ಆತನ ತಿದ್ದಬೇಕು. ಬೆತ್ತವನ್ನು ಹಿಡಿಯದ ಪಿತ ಪುತ್ರನಿಗೆ ಶತ್ರು ಆಗ್ತಾನಂತೆ. ದೇವರು ನಮ್ಮನ್ನು ಎಷ್ಟು ಪ್ರೀತಿ ಮಾಡುತ್ತಾನೆಂಬುದಾಗಿ ಹೇಳುವಾಗ ಆತನ ಕೋಪದಲ್ಲೂ ಸಹ ಪ್ರೀತಿ ಇರ್ತದೆ. ಇಲ್ಲಿ ಎಷ್ಟೋ ಯುದ್ಧಗಳನ್ನು ಸ್ವಾಮಿಯು ನೇರವಾಗಿ ಅವರ ಕೈವಶಕ್ಕೆ ಕೊಟ್ಟನು. ನೀವು ಹೋಗಿ, ಈ ಪಟ್ಟಣ ನಿಮಗಾಗ್ತದೆ, ಯೆರಿಕೋವನ್ನು ನಾನು ಕೊಡ್ತೇನೆ, ಈ ಪಟ್ಟಣವನ್ನು ನಿಮಗೆ ಕೊಡ್ತೇನೆ, ನಾನು ನಿನ್ನ ಜೊತೆಯಲ್ಲಿದ್ದೇನೆ. ಎಷ್ಟೋ ಸಾರಿ ದೇವರು ಹೇಳ್ತಾನೆ, ನಾನು ನಿಮಗೋಸ್ಕರ ಯುದ್ಧ ಮಾಡ್ತೇನೆ ಎಂಬುದಾಗಿ. ಸೊ ಈ ಯುದ್ಧ, ಈ ಒಂದು ಘರ್ಷಣೆ, ಈ ವಿವಾದಗಳು, ಇವೆಲ್ಲಕ್ಕೂ ಒಂದು ಮೂಲ ಕಾರಣ ದೇವರಿದ್ದಾನೆ ಎಂಬುದಾಗಿ ಹೇಳುವಾಗ ಅದರಲ್ಲಿ ದೇವರ ಮಕ್ಕಳಿಗೆ ಆಗುವ ಅನುಕೂಲತೆಯನ್ನು ನಾವು ನೋಡ್ತೇವೆ. ಈಗ ಭಾನುವಾರದ ಪಾಠದಲ್ಲಿ ನೋಡುವಾಗ ಯೆಹೋಶುವನು ಬರೆದ ಪುಸ್ತಕ 5ನೇ ಅಧ್ಯಾಯ 13ರಿಂದ 15ನೇ ವಚನಗಳನ್ನು ಗಮನಿಸುವಾಗ ಇಲ್ಲಿ ಯೆಹೋಶುವನು ಈಗ ಯೆರಿಕೋ ಪಟ್ಟಣಕ್ಕೆ ಬರ್ತಾ ಇದ್ದಾನೆ. ಅವನು ಕಣ್ಣೆತ್ತಿ ನೋಡುವಾಗ ಒಬ್ಬ ಮನುಷ್ಯನು ಹಿರಿದ ಕತ್ತಿಯನ್ನು ಕೈಯಲ್ಲಿ ಹಿಡಿದು ತನ್ನ ಎದುರಲ್ಲಿ ನಿಂತಿರುವುದನ್ನು ಕಾಣ್ತಾನೆ.
ಇದನ್ನು ಕಂಡ ತಕ್ಷಣ ಅವನು ಹೇಳೋದು, ನೀನು ಯಾರು? ನೀನು ನಮ್ಮವನೋ ಅಥವಾ ಆ ಕಡೆಯವನ, ವೈರ್ಯವನ ಎಂಬುದಾಗಿ ಹೇಳುವಾಗ, ನೀನು ಶತ್ರುವನ ಎಂಬುದಾಗಿ ಹೇಳುವಾಗ, ಆ ನಿಂತಿರ್ತ ವ್ಯಕ್ತಿಯು ಸೇನಾಪತಿಯಾಗಿದ್ದನು, ಯೆಹೋವನ ಸೇನಾಪತಿ, ಕಮಾಂಡರ್ ಆಫ್ ದಿ ಆರ್ಮಿ ಆಫ್ ದ ಲಾರ್ಡ್ ಎಂಬುದಾಗಿ ಹೇಳ್ತೇವೆ. ಅವನು ಹೇಳ್ತಾನೆ, ನಾನು ಈಗಲೇ ಬಂದಿದ್ದೇನೆ, ನಾನು ಶತ್ರು ಪಕ್ಷದವನೋ ನಮ್ಮವನೋ ಎಂದು ಕೇಳಲು ಈ ಮನುಷ್ಯ ಹೇಳ್ತಾನೆ, ನಾನು ಅಂಥವನಲ್ಲ. ಅದು ಹೇಳಿದ ತಕ್ಷಣ ಯೆಹೋಶುವನಿಗೆ ಗೊತ್ತಾಗ್ತದೆ, ಇವನು ದೇವರೇ ಆಗಿರಬೇಕು ಎಂಬುದಾಗಿ ಸಾಷ್ಟಾಂಗವಾಗಿ ನಮಸ್ಕಾರ ಮಾಡ್ತಾನೆ. ಈಗ ಇಸ್ರಾಯೇಲ್ ಜನರು ಯೋರ್ದಾನ್ ಹೊಳೆಯನ್ನು ದಾಟುವಾಗ ಅವರು ಎದುರಿಸಬೇಕಾದಂಥ ವೈರಿಗಳು ಸಾಕಷ್ಟು ಜನ ಇದ್ದರು. ಯಾಕೆಂದರೆ ಯೆರಿಕೋ ಪಟ್ಟಣದ ಒಂದು ಕೋಟೆ ಭೇದಿಸಲಿಕ್ಕೆ ಅಷ್ಟು ಸುಲಭವಲ್ಲ. ಇಸ್ರಾಯೇಲರಲ್ಲಿ ಇದ್ದದ್ದು ಕೇವಲ ಕವಣೆಗಳು, ಈಟಿ, ಬಾಣ, ಬರ್ಜಿ ಇವುಗಳು ಮಾತ್ರ ಇತ್ತು. ಇವುಗಳಿಂದ ನೀವು ಯೆರಿಕೋ ಪಟ್ಟಣವನ್ನು ಗೆಲ್ಲಲು ಸಾಧ್ಯವಾಗುವುದಿಲ್ಲ. ಯಾಕೆಂದರೆ ದೇವರವರಿಗೆ ಬೇರೆ ರೀತಿಯಾದಂಥ ರೀತಿಯಲ್ಲಿ ಅವರಿಗೆ ಸಹಾಯವನ್ನು ಮಾಡಲಿಕ್ಕೆ ಮುಂದೆ ಬರ್ತಾರೆ. ಇಲ್ಲಿ ಬಹಳ ಪ್ರಾಮುಖ್ಯವಾದದ್ದು ಏನೆಂದರೆ, ಪ್ರಶ್ನೆ, ನೀನು ನಮ್ಮ ಕಡೆ ಇದ್ದೀಯಾ ಅಂದರೆ ಯೆಹೋಶುವನು ಕೇಳ್ತಕ್ಕಂಥದ್ದು. ಆದರೆ ಬಹಳ ಪ್ರಾಮುಖ್ಯವಾದದ್ದು, ಯೆಹೋಶುವನು ದೇವರ ಕಡೆ ಇದ್ದಾನ, ಇದು ಬಹಳ ಮುಖ್ಯ. ದೇವರೇ ನೀನು ನಮ್ಮ ಜೊತೆಯಲ್ಲಿ ಇದೆಯಾ ಎಂಬುದಾಗಿ ಕೇಳೋಕ್ಕಿಂತ ದೇವ್ರು ನಮ್ಮನ್ನು ಕೇಳ್ತಾ ಇದ್ದಾನೆ, ನೀನು ನನ್ನ ಜೊತೆಯಲ್ಲಿ ಇದೆಯಾ? ಯಾಕೆಂದರೆ ನಾವು ದೇವರ ಜೊತೆಯಲ್ಲಿ ಇರುವಾಗ, ಎಷ್ಟೋ ಸಂದರ್ಭಗಳಲ್ಲಿ ದೇವರು ನಮ್ಮ ಜೊತೆಲಿ ಇದ್ದಾರೆ, ನಾವು ದೇವ್ರ ಜೊತೆ ಇದ್ದೀವ ಅನ್ನೋ ಒಂದು ಪ್ರಶ್ನೆ ಕೇಳಬೇಕು. ಇದು ಬಹಳ ಮುಖ್ಯ. ಈಗ 2ನೇ ಅರಸುಗಳು 6ನೇ ಅಧ್ಯಾಯ 8-17 ವಚನದಲ್ಲಿ ಒಂದು ದೃಷ್ಟಾಂತ ಇದೆ. ಈ ದೃಷ್ಟಾಂತದಲ್ಲಿ ಅರಾಮ್ಯರ ಅರಸರು ಎಲೀಷನನ್ನು ವಶ ಮಾಡಿಕೊಳ್ಳಲಿಕ್ಕೆ, ಅವರನ್ನು ಸೋಲಿಸಬೇಕು, ಅವನು ನಮ್ಮ ರಹಸ್ಯವನ್ನೆಲ್ಲ ಹೇಳ್ತಾ ಇದ್ದಾನೆ ಇಸ್ರಾಯೇಲ್ಗೆ ಎಂಬುದಾಗಿ ಹೇಳುವಾಗ ಮುತ್ಕೊಂಡಿದ್ದಾರೆ ಸೈನಿಕರು. ಆ ಸಮಯದಲ್ಲಿ ಗೆಹಜಿ ಹೇಳ್ತಾನೆ, ಪ್ರವಾದಿಯೇ ದಯವಿಟ್ಟು ಎದ್ದೇಳು, ಎಷ್ಟೋ ಸೈನಿಕರು ಸುತ್ತಕೊಂಡಿದ್ದಾರೆ ಎಂಬುದಾಗಿ ಹೇಳುವಾಗ ಪ್ರವಾದಿ ಹೇಳ್ತಾನೆ, ಸುಮ್ಮನೆ ಮಲ್ಕೋಪ, ಯಾಕಂದರೆ ನಮ್ಮ ಕಡೆ ಇರೋ ಅವ್ರ ಕಡೆ ಜಾಸ್ತಿ ಇದ್ದಾರೆ ಅಂತ. ನಮ್ಮ ಸೈನ್ಯ ಕಾಣ್ತಾ ಇಲ್ಲ, ಯಾಕೆಂದರೆ ಅಷ್ಟೊಂದು ಜನ ನಮ್ಮ ಕಡೆ ಇದ್ದಾರೆ. ಹೇಗೆ ಸ್ವಾಮಿ ಎಂಬುದಾಗಿ ಹೇಳುವಾಗ ಆಗ ದೇವರಲ್ಲಿ ಪ್ರಾರ್ಥಿಸ್ತಾರೆ, ಸ್ವಾಮಿ ನನ್ನ ಸೇವಕನ ಕಣ್ಣುಗಳನ್ನು ತೆರೆ ಎಂಬುದಾಗಿ. ಇವತ್ತು ದೇವರು ನಮ್ಮ ಕೂಡ ಇದ್ದಾನೆ ಎಂಬುದಾಗಿ ಹೇಳುವಾಗ ನಮ್ಮ ಆತ್ಮಿಕ ಕಣ್ಣುಗಳು ತೆರೆದಾಗ ಮಾತ್ರ ನಮಗೆ ಗೊತ್ತಾಗ್ತದೆ ದೇವರು ನಮ್ಮ ಜೊತೆಯಲ್ಲಿ ಸದಾ ಇದ್ದಾನೆ ಎಂಬುದಾಗಿ. ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ, ಒಂದು ಸಣ್ಣ ವಿರಾಮ. ಮರಳಿ ಸ್ವಾಗತ. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗೋಣ. ತುಂಬ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆಗಳು, ಮುಖ್ಯವಾಗಿರ್ತಕ್ಕಂಥ ಸಾಲುಗಳು. ಯುದ್ಧಗಳ ಹಿಂದೆ ದೇವರಿದ್ದಾನ ಎಂಬತಕ್ಕಂಥ ಮೊದಲನೇ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟಿದ್ದೇವೆ. ದೇವರು ನಮ್ಮ ಸಂಗಡ ಇದ್ದಾನೆ, ನಾವು ದೇವರ ಸಂಗಡ ಇದ್ದೀವಾ ಎಂಬತಕ್ಕಂಥ 2ನೇ ಪ್ರಶ್ನೆಗೂ ಉತ್ತರವನ್ನು ಕೊಟ್ಟಿದ್ದೇವೆ. ಈಗ ಸೋಮವಾರದ ಪಾಠಕ್ಕೆ ನಾವು ಬರೋಣ. ಸೋಮವಾರದ ಪಾಠಕ್ಕೆ ನಾವು ಬರುವುದಾದರೆ, ಪರಲೋಕದಲ್ಲಿ ಯುದ್ಧ ಹೇಳಿ. ಅನೇಕರಿಗೆ ಆಶ್ಚರ್ಯ ಆಗುತ್ತೆ, ಪರಲೋಕದಲ್ಲಿ ಹೇಗೆ ಯುದ್ಧ ಆಯಿತು, ಇದು ಸುಳ್ಳು ಅಂತ. ಅದು ದೇವರ ವಾಕ್ಯ ಹೇಳುತ್ತೆ. ಪ್ರಕಟಣೆ 12ನೇ ಅಧ್ಯಾಯ 7ನೇ ವಚನದಿಂದ 9ನೇ ವಚನ ಓದುವಾಗ, ಪರಲೋಕದಲ್ಲಿ ಯುದ್ಧ ನಡೆಯಿತು, ಮಿಕಾಯೇಲನು ಅವನ ದೂತರು ಗಡಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಗಡಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು, ಮತ್ತು ಪರಲೋಕದೊಳಗೆ ಅವರಿಗೆ ಸ್ಥಾನವೂ ತಪ್ಪಿ ಹೋಯಿತು. ಸೊ ಪರಲೋಕದಲ್ಲಿ ಯುದ್ಧ ನಡೀತು ಯಾರ್ಯಾರಿಗೆ? ದೇವರಿಗೂ ಮತ್ತು ಸೃಷ್ಟಿಕರ್ತನಿಗೂ ಸೃಷ್ಟಿಗೂ ದೇವರಿಗೂ ಮತ್ತು ಲೂಸಿಫರನು ದೂತಗಣಗಳ ಸೇನಾ ನಾಯಕ ಅಂತ ಹೇಳ್ಬೋದು. ಆತನು ಒಬ್ಬ ಗಾನವೃಂದದ ನಾಯಕ, ಕೊಯರ್ ಲೀಡರ್. ಆತನು ಸೃಷ್ಟಿಕರ್ತನ ವಿರುದ್ಧವಾಗಿ ಹೋರಾಡ್ತಾನೆ. ಇದು ಶಾರೀರಿಕ ಹೋರಾಟನೋ ಮಾನಸಿಕ ಹೋರಾಟನೋ ನಮಗೆ ಗೊತ್ತಿಲ್ಲ, ಆದರೆ ಅಲ್ಲಿ ಒಂದು ಯುದ್ಧ ನಡೀತು. ಯುದ್ಧ ಆದದ್ದು ಖಚಿತ. ಯಾಕಂದರೆ ಮುಂದಿನ ವಾಕ್ಯ ಹೇಳುತ್ತೆ, ಆ ಯುದ್ಧದ ಪ್ರತಿಫಲ ಏನಾಗುತ್ತೆ, ಸೋಲು ಗೆಲುವಿರ್ತದೆ. ಇದರಲ್ಲಿ ಈ ಲೂಸಿಫರ್ ಸೋತೋದ, ಆ ಪ್ರಯುಕ್ತವಾಗಿ ಆ ಸ್ಥಾನವನ್ನು ಕಳ್ಕೊಂಡು ದೇವರು ಆತನ ಪರಲೋಕದಿಂದ ಈ ಲೋಕಕ್ಕೆ ತಳ್ಳದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಇದು ಪ್ರಕಟಣೆ ಪುಸ್ತಕದಲ್ಲಿ ಮಾತ್ರ ಅಲ್ಲ, ನಾವು ಮತ್ತೆ ಹಳೆಯ ಒಡಂಬಡಿಕೆಯಲ್ಲಿ ಯೆಶಾಯ 14ನೇ ಅಧ್ಯಾಯ 12ರಿಂದ ಓದ್ತೇನೆ. ಆಹಾ, ಉದಯ ನಕ್ಷತ್ರವೇ ಅಂತಿದೆ, ಉದಯ ನಕ್ಷತ್ರ ಮಗನೇ ಅಂತಿರಬೇಕಲ್ಲಿ, ದ ಸನ್ ಆಫ್ ದ ಮಾರ್ನಿಂಗ್ ಸ್ಟಾರ್ ಅಂತೇಳಿ. ಕನ್ನಡದಲ್ಲಿ ಉದಯ ನಕ್ಷತ್ರ ಅಂತ ಇದೆ.
ಬೆಳ್ಳಿ ಆಕಾಶದಿಂದ ಹೇಗೆ ಬಿದ್ದೆ, ಜನಾಂಗಗಳನ್ನು ಕೆಡವಿದ ನೀನು ಕಡಿಯಲ್ಪಟ್ಟು ನೆಲಕ್ಕೆ ಹುರುಳಿದೆಯಲ್ಲ. ನೀನು ನಿನ್ನ ಮನಸ್ಸಿನಲ್ಲಿ, ನಾನು ಆಕಾಶಕ್ಕೆ ಹತ್ತಿ ಉತ್ತರ ದಿಕ್ಕಿನ ಕಟ್ಟ ಕಡೆ ಇರುವ ಸುರಂಗಣ ಪರ್ವತದಲ್ಲಿ ನನ್ನ ಸಿಂಹಾಸನವನ್ನು ದೇವರ ನಕ್ಷತ್ರಗಳಿಗಿಂತ ಮೇಲೆ ಏರಿಸಿ ಆಸೀನನಾಗುವೆನು. ಈ ಒಂದು ಯುದ್ಧ ಆತನಿಗೆ ಮನಸ್ಸಲ್ಲಿತ್ತು ಅಂತ ಕಾಣುತ್ತೆ. ಆಶೆ, ದೇವರ ವಿರುದ್ಧವಾಗಿ ನಾನು ಯುದ್ಧ ಮಾಡಿ ಆತನ ಸಿಂಹಾಸನ, ಉನ್ನತವಾದ ಸಿಂಹಾಸನ ಸ್ಥಾಪಿಸಬೇಕೆಂಬ ಭಾವನೆ ತಾಪ್ರಯುಕ್ತವಾಗಿ ಆತನನ್ನು ದೇವರು ಪರಲೋಕದಿಂದ, ಆದರೆ ನೀನು ಪಾತಾಳಕ್ಕೆ ಅಧಲೋಕದ ಅಗಾಧ ಸ್ಥಳಗಳಿಗೆ ತಳ್ಳಲ್ಪಡುತ್ತಿದ್ದಿ. ನಿನ್ನನ್ನು ಕಂಡವರು ದಿಟ್ಟಿಸಿ ನೋಡಿ ಯೋಚಿಸಿದ, ಭೂಮಿಯನ್ನು ನಡುಗಿಸಿ ರಾಜ್ಯಗಳನ್ನು ಕದಲಿಸಿ ಪಟ್ಟಣಗಳನ್ನು ಕೆಡವಿ ಲೋಕವನ್ನು ಕಾಡನ್ನಾಗಿ ಮಾಡಿ ಸೆರೆ ಹಿಡಿದವರನ್ನು ಮನೆಗೆ ಬಿಡದೇ ಇದ್ದವನು ಇವನೋ. ಈ ಮನುಷ್ಯ ಅಲ್ಲಿದ್ದವನು ಹೀಗೆ ಯಾಕೆ ಬಂದ ಅಂತೇಳಿ ಅನೇಕರಿಗೆ ಆಶ್ಚರ್ಯ ಆಗುತ್ತೆ ಅಂತೇಳಿ ಯೆಶಾಯ ಹೇಳ್ತಾನೆ. ಮತ್ತು ಎಜಿಕೇಲ್ ಪುಸ್ತಕದಲ್ಲೂ ಸಹ 28ನೇ ಅಧ್ಯಾಯದಲ್ಲಿ ಭಾಳ ಸ್ಪಷ್ಟವಾಗಿ ಅದೇ, ನೀನು ಸರ್ವ ಸುಲಕ್ಷಣ ಶಿರೋಮಣಿ, ಪೂರ್ಣ ಜ್ಞಾನಿ, ಪರಿಪೂರ್ಣ ಸುಂದರ, ದೇವರ ಉದ್ಯಾನವನವಾದ ಏದಿನಲ್ಲಿ ನೀನಿದ್ದಿ. ಮಾಣಿಕ್ಯ, ಪುಷ್ಪರಾಗ, ಪಚ್ಚೆ, ಪೀತರತ್ನ, ಬೆರುಲ, ವೈಡೂರ್ಯ, ನೀಲ, ಕೆಂಪರಳು, ಸ್ಫಟಿಕ, ಈ ನವರತ್ನಗಳು ನಿನ್ನಿಂದ ಭೂಷಿತವಾಗಿದ್ದವು ಅಂತ. ಈತನು ಅಷ್ಟೊಂದು ಸುಂದರವಾಗಿದ್ದಂತೆ ಅಲ್ಲಿ ಪರಲೋಕದಿದ್ದ. ಈತನ ಇಷ್ಟೊಂದು ವೈಡೂರ್ಯದಿಂದ ತುಂಬಿದ ಪ್ರಯುಕ್ತವಾಗಿ ಆ ಗರ್ವ ಅಹಂಕಾರ ಆತನ ಮೂಡಿ ಅದಕ್ಕೇ ಹೇಳುತ್ತೆ, ಪ್ರೈಡ್ ಕಮತ್ ಬಿಫೋರ್ ಫಾಲ್ ಅಂತ. ಗರ್ವ ಹುಬ್ಬಿನಿಂದ ದೊಬ್ಬು ಅಂತೆ. ಈತನು ತನ್ನ ಸೌಂದರ್ಯದ ಪ್ರಯುಕ್ತವಾಗಿ ಹುಬ್ಬಿಕೊಂಡ ಪ್ರಯುಕ್ತವಾಗಿ ಪರಲೋಕದಿಂದ ದೊಬ್ಬಲ್ಪಟ್ಟೆ ಅಂತ ಎಜಿಕೇಲ್ ಹೇಳ್ತಾನೆ, ಯೆಶಾಯ ಹೇಳ್ತಾನೆ, ಇಲ್ಲಿ ಯೋಹಾನನು ಸಹ ಪ್ರಕಟಣೆ ಪುಸ್ತಕದಲ್ಲಿ ಹೇಳ್ತಾನೆ. ಯುದ್ಧ ಓದೋದು ಖಂಡಿತ ಆಗಿದೆ ಪರಲೋಕದಲ್ಲಿ. ವಂಡರ್ಫುಲ್. ಮುಂದಿನ ಒಂದು ಭಾಗಕ್ಕೆ ಹೋಗೋಣ. ದೇವರು ಒಬ್ಬ ದೊಡ್ಡ ದಂಡನಾಯಕನು ಅಂತ ಹೇಳಿದ್ರೆ, ಯೋಧನು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹೇಳಿ. ಇಸ್ರಾಯೇಲ್ಯರನ್ನು ನಾವು ಗಮನಿಸೋದಾದರೆ, ಅವರು ಐಗುಪ್ತ ದೇಶದಲ್ಲಿದ್ದಾಗ ಅಬ್ರಹಾಮನ ದೇವರನ್ನು, ಇಸ್ಸಾಕನ ದೇವರನ್ನು, ಯಾಕೋಬನ ದೇವರನ್ನು ಏನು ಮಾಡ್ತಾರಪ್ಪ ಅಂತಂದರೆ ದಿನೇ ದಿನೇ ಮರೆಯುತ್ತಾ ಇರೋದನ್ನು ನಾವು ಕಾಣಬಹುದಾಗಿದೆ. ಒಂದು ದಿವಸ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಅವರು ಮಾಡುತ್ತಿದ್ದಂತಹ ಬಿಟ್ಟಿ ಕೆಲಸಗಳಿಂದ ಮೊರೆ ಇಡ್ತಾರೆ, ದೇವರಿಗೆ ಕೂಗ್ತಾರೆ. ಏನಂತ ಕೂಗ್ತಾರೆ ಎಂಬುದಾಗಿ ನಾವು ನೋಡೋದಾದರೆ, ವಿಮೋಚನ ಕಾಂಡ 2ನೇ ಅಧ್ಯಾಯ 23, 24, 25 ವಾಕ್ಯಗಳು ಈ ರೀತಿ ಹೇಳುತ್ತೆ. ಈ ಮೇರೆಗೆ ಬಹಳ ದಿನಗಳು ಕಳೆದ ಮೇಲೆ ಐಗುಪ್ತ ದೇಶದ ಅರಸನು ಸತ್ತನು. ಇಸ್ರಾಯೇಲ್ಯರು ತಾವು ಮಾಡಬೇಕಾದ ಬಿಟ್ಟಿ ಕೆಲಸಕ್ಕಾಗಿ ನಿಟ್ಟುಸಿರು ಬಿಟ್ಟು ಗೋಳಾಡುತ್ತಾ ಇದ್ದರು. ಆ ಗೋಳು ದೇವರಿಗೆ ಮುಟ್ಟಿತು. ದೇವರು ಅವರ ನರಳಾಟವನ್ನು ಕೇಳಿ ತಾನು ಅಬ್ರಹಾಮನ, ಇಸ್ಸಾಕನ, ಯಾಕೋಬರಿಗೆ ಮಾಡಿದ ವಾಗ್ದಾನಗಳನ್ನು ನೆನಪಿಗೆ ತಂದುಕೊಂಡು ಇಸ್ರಾಯೇಲ್ಯರನ್ನು ನೋಡಿ ಅವರಲ್ಲಿ ಲಕ್ಷ್ಯವಿಟ್ಟನು. ದೇವರು ಅಬ್ರಾಮ್, ಇಸಾಕ್ ಮತ್ತು ಯಾಕೋಬರಿಗೆ ಮಾಡಿದಂತಹ ವಾಗ್ದಾನವನ್ನು ನೆನಪಿಗೆ ತಂದುಕೊಂಡು ಅವರನ್ನೇನು ಮಾಡ್ತಾನಪ್ಪ ಅಂದರೆ ಬಿಡುಗಡೆಗೊಳಿಸ್ತಾನೆ. ನಾವಿಲ್ಲಿ ಗಮನಿಸಬೇಕಾಗಿರೋದು ಏನಪ್ಪ ಅಂತಂದರೆ, ಇಲ್ಲಿ 3 ಪ್ರಮುಖವಾದಂತಹ ವಿಷಯಗಳನ್ನು ನಾವು ಗಮನಿಸಬೇಕು. ದೇವರು ಯುದ್ಧ ಮಾಡಿದ್ದು ಫರೋಹನಿಗೆ ವಿರೋಧವಾಗಲ್ಲ, ಬದಲಾಗಿ ಈ 10 ಉಪದ್ರವಗಳನ್ನು ದೇವರು ಐಗುಪ್ತದ ಮೇಲೆ ಕಳಿಸ್ತಾನೆ. ಅದು ಐಗುಪ್ತದ 10 ದೇವರುಗಳಿಗೆ ಅನ್ವಯವಾಗುತ್ತೆ. ಐಗುಪ್ತದ 10 ದೇವರುಗಳ ಮೇಲೆ ದೇವರು ಏನು ಮಾಡ್ತಾನಪ್ಪ ಅಂದರೆ ಯುದ್ಧವನ್ನು ಸಾರ್ತಾನೆ. ನೈಲ್ ನದಿಗೆ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಆ ನೀರನ್ನು ರಕ್ತವನ್ನಾಗಿ ಮಾಡ್ತಾನೆ. ಆ ದೇವರು ಆ ನೀರನ್ನು, ಆ ರಕ್ತವನ್ನು ಮತ್ತೆ ತಿರುಗಿ ನೀರನ್ನು ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ದೇವರು ಏನು ಮಾಡ್ತಾನಪ್ಪ ಅಂತಂದರೆ ಐಗುಪ್ತ ದೇಶದ 10 ದೇವರುಗಳಿಗೆ ವಿರೋಧವಾಗಿ 10 ಉಪದ್ರವಗಳನ್ನು ಕಳಿಸ್ತಾನೆ. ಸೊ ದ ಕಾನ್ಫ್ಲಿಕ್ಟ್ ಈಸ್ ಬಿಟ್ವೀನ್ ದ ಟ್ರೂ ಗಾಡ್ ಆ್ಯಂಡ್ ದ ಫಾಲ್ಸ್ ಗಾಡ್. ಆ ಥರ ಅನ್ನೋದನ್ನು ನಾವಿಲ್ಲಿ ಗಮನಿಸ್ಬೋದಾಗಿದೆ. ಅದು ಅಲ್ಲದೆ ಇಲ್ಲಿ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ಈ ಅಂತ್ಯಕಾಲದಲ್ಲೂ ಸಹ ದೇವರು ಯುದ್ಧವನ್ನು ಸಾರುತ್ತಿರುವುದು ಪಾಪದ ವಿರೋಧವಾಗಿ, ಸೈತಾನನಿಗೆ ವಿರೋಧವಾಗಿ ಅಷ್ಟೇ ವಿನಃ ಮನುಷ್ಯನಿಗೆ ವಿರೋಧವಾಗಲ್ಲ. ಆದ್ದರಿಂದ ನಾವು ಈ ಒಂದು ಅಂತ್ಯಕಾಲದಲ್ಲಿ, ಇಲ್ಲ ಸರ್ ನಾನು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾರೆ ಕೆಲವರು, ಈ ಕಡೆನೂ ಬೆಳಕು ಬರಲ್ಲ, ಆ ಕಡೆನೂ ಬೆಳಕು ಬರಲ್ಲ, ನಾನು ಎರಡೂ ಕಡೆ ಇರ್ತೀನಿ ಅಂತಂದರೆ ಅದು ಸುಳ್ಳು. ಅದು ನಮ್ಮನ್ನು ನಾಶನಕ್ಕೆ ನಡೆಸುತ್ತೆ. ನಾವೇನು ಮಾಡಬೇಕಪ್ಪ ಅಂತಂದರೆ, ದೇವರ ಕಡೆಗೆ ನಾವಿರುವಾಗ, ಮಹಾಯಾಜಕನಾದಂತಹ ಕ್ರಿಸ್ತನ ಕಡೆಗೆ ನಾವಿರುವಾಗ ದೇವರು ನಮ್ಮನ್ನೇನು ಮಾಡ್ತಾನಪ್ಪ ಅಂತಂದರೆ ಒಂದು ರಕ್ಷಣೆಯ ಮಾರ್ಗಕ್ಕೆ ನಮ್ಮನ್ನು ನಡೆಸ್ತಾನೆ. ಯಾವುದೇ ಕಾರಣಕ್ಕೂ ಕೂಡ ಈ ಎರಡೂ ಕಡೆ ಇರುವಂತಹ ಕೆಲಸಗಳನ್ನು ನಾವು ಯಾವುದೇ ಕಾರಣಕ್ಕೂ ಕೂಡ ಮಾಡಬಾರ್ದು. ಇಲ್ಲಿ ಕೊನೆ ಸಾಲ ನಮ್ಗೆ ಹೇಳುತ್ತೆ, ಸಿನ್ ಹ್ಯಾಸ್ ಎಂಟರ್ಡ್ ಹ್ಯೂಮನ್ ಎಕ್ಸಿಸ್ಟೆನ್ಸ್, ನೋ ಬಡಿ ಕ್ಯಾನ್ ಸ್ಟ್ಯಾಂಡ್ ಆನ್ ನ್ಯೂಟ್ರಲ್ ಗ್ರೌಂಡ್. ಯಾರೂ ಕೂಡ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡೋಂಗೆ ಸಾಧ್ಯನೇ ಇಲ್ಲ. ನಾವೇನು ಮಾಡಬೇಕಂತಂದರೆ, ಕ್ರಿಸ್ತನ ಕಡೆಗೆ ಯಾರು ಇರ್ತಾರೋ ಅವರು ಮಾತ್ರ ಏನಾಗ್ತಾರಪ್ಪ ಅಂತಂದರೆ ರಕ್ಷಣೆಯನ್ನು ಹೊಂದ್ತಾರೆ, ಅವರು ಮಾತ್ರ ಪರಮಕಾನನನ್ನು ಸೇರ್ತಾರೆ, ಅವರು ಮಾತ್ರ ಈ ಪಾಪದಿಂದ ವಿಜಯವನ್ನು ಹೊಂದಬಹುದು ಎಂಬುದನ್ನು ಈ ಒಂದು ಪಾಠದಲ್ಲಿ ವಿಶೇಷವಾಗಿ ನಾವು ಕಲಿಯಬಹುದಾಗಿದೆ. ಯೇಸು ಸ್ವಾಮಿಯವರೇ ನಿಜವಾದಂತಹ ಒಬ್ಬ ಯೋಧನು.
ಯುದ್ಧವನ್ನು ಸಾರುವಾತನು ಎಂಬುದನ್ನು ಈ ಪಾಠದಲ್ಲಿ ನಾವು ಗಮನಿಸಬಹುದಾಗಿದೆ. ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ಇನ್ನೂ ಮುಂದಿನ ಭಾಗದಲ್ಲಿ ಮಾತಾಡೋಣ. ಈಗ ಒಂದು ಸಣ್ಣ ವಿರಾಮಕ್ಕೆ ಸಮಯ ಆಗಿದೆ. ಒಂದು ಸಣ್ಣ ವಿರಾಮವನ್ನು ನಾವು ತೆಗೆದುಕೊಳ್ತೀವಿ, ನೀವು ತೆಗೆದುಕೊಳ್ಳಿ. ಮರಳಿ ಸ್ವಾಗತ. ಬನ್ನಿ, ನಮ್ಮ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದೀವಿ. ಬುಧವಾರದ ಪಾಠಕ್ಕೆ ಬಂದಿದ್ದೇವೆ. ತುಂಬ ಉಪಯೋಗಿಸ್ತಕ್ಕಂಥ ಒಂದು ಸಾಲು, ಯೆಹೋವನು ನಿನ್ನ ಯುದ್ಧವನ್ನು ಮಾಡ್ತಾನೆ, ದೇವರು ನಿನ್ನ ಯುದ್ಧದಲ್ಲಿ ನಿನಗೆ ಜಯವನ್ನು ಕೊಡ್ತಾನೆ ಎಂಬತಕ್ಕಂಥ ಸಾಲನ್ನು ನಾವು ಬಹಳಷ್ಟು ಪ್ರಸಂಗಗಳನ್ನು ಉಪಯೋಗಿಸಿದ್ದೇವೆ. ಹೇಳಿ ಪಾಸ್ಟರ್ ರಾಜದಾಸ್. ಬುಧವಾರ ಪಾಠದಲ್ಲಿ ನಮಗೇನು ಒಂದು ಭರವಸೆ ಮೂಡಬೇಕಂತ ಹೇಳಿದ್ರೆ, ನಮ್ಮ ಸಮಸ್ಯೆಗಳನ್ನು, ನಮ್ಮ ತೊಂದರೆಗಳನ್ನು ನಾವು ಸ್ವಾಮಿಗೆ ಒಪ್ಪಿಸ್ಕೊಟ್ರೆ ದೇವರು ಅದಕ್ಕೆ ಪರಿಹಾರ ಕೊಡ್ತಾನೆ ಎಂಬ ಅಂಶ ಈ ಪಾಠದಲ್ಲಿ ಕಲಿತೇವೆ. ಅದು ನಮ್ಮ ಜೀವಿತಕ್ಕೂ ಅನ್ವಯ ಆಗಬೇಕಾಗಿದೆ. ವಿಮೋಚನೆ ಕಾಂಡ 14ನೇ ಅಧ್ಯಾಯ 13-14 ಹೀಗೆ ಹೇಳುತ್ತೆ, ಆದರೆ ಮೋಶೆ ಆ ಜನರಿಗೆ, ನೀವು ಹಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಇವತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಇವತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರಿ ಎಂದು ಹೇಳಿದನು. ಇದು ಯೆಹೋಶುವ ಪುನರ್ ಸ್ಮರಿಸ್ತಾ ಇದ್ದಾನೆ. ಈಸ್ ರಿಮೈಂಡಿಂಗ್ ಹಿಮ್ಸೆಲ್ಫ್ ಹೇಗೆ ಮೋಶೆ ಇಸ್ರೇಲರನ್ನು ಬಲಪಡಿಸ್ದ. ಯಾಕೆಂದರೆ ಇಸ್ರೇಲರಲ್ಲಿ ಏನು ತುಂಬಿತ್ತಂದರೆ ಭಯ, ಫೋಬಿಯಾ ಅಂತ ಹೇಳ್ತದೆ. ಈ ಭಯ ಅನ್ನೋದು ಭಾಳ ಪ್ರಾಮುಖ್ಯವಾದಂಥ ಅಂಶ ಎಲ್ಲರ ಜೀವಿತದಲ್ಲಿ. ಸಮಸ್ಯೆಗಳು ಉಂಟಾದಾಗ ಭಯ ಪಡ್ತೇವೆ, ಯುದ್ಧ ಆದಾಗ ಭಯ ಪಡ್ತೇವೆ. ಇಸ್ರೇಲರು ಐಗುಪ್ತ ದೇಶ ಬಿಟ್ಟು ಬಂದಾಗ ಫರೋ ತನ್ನ ಸೈನ್ಯವನ್ನು ಹಿಂದಟ್ಟಿ ಬರುವಾಗ ಅವರು ಭಾಳ ಭಯಗ್ರಸ್ತರಾಗಿ ನಮ್ಮನ್ನ ಯಾಕೆ ಇಲ್ಲಿ ಕರ್ಕೊಂಡು ಬಂದೆ, ಅಲ್ಲೇ ಇದ್ದಿದ್ರೆ ನಾವು ನಾಶ ಆಯ್ತಿರ್ಲಿವಲ್ಲ, ಈ ಕತ್ತಿಯಿಂದ ನಾವು ಸಂಹಾರ ಆಗಬೇಕಲ್ಲ ಅಂಥೇಳಿ ಭಯದಿಂದ ತುಂಬಿರುವಾಗ ಮೋಶೆ ಹೇಳಿದಂಥ ವಚನ ಇದು. ನೀವು ಭಯಪಡಬೇಡಿ, ಸುಮ್ಮನೆ ನಿಂತು ನೋಡಿರಿ ದೇವರು ಹೇಗೆ ನಿಮಗಾಗಿ ಯುದ್ಧ ಮಾಡ್ದು ಅಂತೇಳಿ. ದೇವರ ಕಾರ್ಯವನ್ನು ಮಾಡ್ದ. ನಮಗೆಲ್ಲ ಚರಿತ್ರೆ ಗೊತ್ತಿದೆ. ಆ ಫರೋವನ ಸೈನ್ಯ ಸಂಪೂರ್ಣವಾಗಿ ನಾಶ ಮಾಡೋದನ್ನು ನಾವು ಕಾಣ್ತೇವೆ. ಇಸ್ರೇಲರನ್ನ ರಕ್ಷಿಸಿದಂಥ ದೇವರ ಕಾರ್ಯವನ್ನು ಐಗುಪ್ತರು ಏನು ಹೇಳ್ತಾರೆ ನೋಡಿ, 25ನೇ ವಚನದಲ್ಲಿ ಹೇಳ್ತಾರೆ, ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದುಬಿಟ್ಟದ್ರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಡೆಕೊಂಡು ಹೋದರು. ಆಗ ಐಗುಪ್ತರು, ನಾವು ಇಸ್ರೇಲರ ಮುಂದೆ ನಿಲ್ಲಲಾರೆವು, ಹೊರಡು ಹೋಗೋಣ, ಯೆಹೋವನು ಅವರಿಗೋಸ್ಕರ ನಮಗೆ ವಿರುದ್ಧವಾಗಿ ಯುದ್ಧ ಮಾಡುತ್ತಾನೆ ಎಂದೇಳಿ. ಯು ಸಿ ದ ಎಕ್ಸ್ಪೀರಿಯನ್ಸ್. ನಮ್ಮ ವೈರಿಗಳು ಸಹ ನಮ್ಮ ದೇವರ ಸಹಾಯವನ್ನು ಅವರು ಕಂಡ್ರಂತೆ. ಐಗುಪ್ತರು ಯುದ್ಧ ಯಾರು ಮಾಡ್ತಿದ್ದಾರೆ? ಇಸ್ರೇಲ್ ದೇವರೇ ಮಾಡ್ತಿದ್ದಾರೆ ಅವ್ರ ಪರವಾಗಿ. ಅದರಿಂದ ಅವ್ರಿಗೆ ನಾವು ವಿರುದ್ಧವಾಗಿ ನಿಲ್ಲಕ್ಕಾಗಲ್ಲ, ಲೆಟ್ಸ್ ರಿಟರ್ನ್ ಬ್ಯಾಕ್ ಅಂತ ಹೇಳಿ ತೀರ್ಮಾನ ಮಾಡ್ತಾನೆ. ಇವತ್ತು ಈ ಯುದ್ಧ ಅಂದು ನಡೀತು, ಆದರೆ ಈಗ ಯುದ್ಧ ಇನ್ನೂ ನಡೀತಾ ಇದೆ. ಆತ್ಮಿಕವಾದ ಯುದ್ಧ, ಮಹಾ ಹೋರಾಟ ಅಂತ ಹೇಳ್ತೀವಿ. ಒಳ್ಳೆಯದು ಮತ್ತು ಕೆಟ್ಟದರ ನಡುವೆ ಹೋರಾಟ. ಕ್ರಿಸ್ತನ ಅನುಯಾಯಿಗಳಿಗೂ ಸೈತಾನನ ಮಕ್ಕಳಿಗೂ ಹೋರಾಟ. ಇವತ್ತು ನಾವು ಕ್ರಿಸ್ತನ ಮಕ್ಕಳಾಗಿ ಈ ಮಹಾ ಹೋರಾಟದಲ್ಲಿ ಭಾಗಿಯಾಗಿರುವಾಗ ಇಸ್ರೇಲರಿಗೆ ಹೇಗೆ ಸ್ವಾಮಿ ಜಯವನ್ನು ಕೊಟ್ಟ, ಹೇಗೆ ಅವರ ಪರವಾಗಿ ಹೋರಾಡಿ ಅವರ ವೈರಿಗಳನ್ನು ನಾಶ ಮಾಡ್ದ, ಈಗಲೂ ಸಹ ಆ ಕಾರ್ಯವನ್ನು ಸ್ವಾಮಿ ಮಾಡ್ತಾನೆ. ಇಲ್ಲಿ ಹೇಳುತ್ತೆ, ಇಸ್ರೇಲ್ ನೆವರ್ ನೀಡ್ ಟು ಫೈಟ್ ಫಾರ್ ದೆಮ್ಸೆಲ್ಸ್. ಅವರು ಯುದ್ಧ ಮಾಡೋ ಅವಶ್ಯಕತೆ ಇರಲಿಲ್ವಂತೆ, ಸುಮ್ಮನೆ ನಿಂತು ದೇವರ ಕಾರ್ಯ ನೋಡಬೇಕಾಗಿತ್ತಂತೆ. ಇಲ್ಲಿ ಗೊಣಗುಟ್ಟದ ಬಗ್ಗೆ ಸ್ವಲ್ಪ ಮಾತಾಡಿದ್ದಾರೆ ಪ್ರಶ್ನ. ಹಿ ಮೈಟ್ ಮರ್ಮರಿಂಗ್ ಇಂಪ್ಯಾಕ್ಟ್ ಅವರ್ ಲೈಫ್ಸ್ ಟುಡೇ. ಈಗ ನಮ್ಮ ಕ್ರೈಸ್ತಿಯ ಲೋಕದಲ್ಲಿ ಗುಣಗುಟ್ಟತಕ್ಕಂಥದ್ದು ಎಷ್ಟು ಪ್ರಭಾವ ಬೀರುತ್ತೆ? ವಾಟ್ ಯು ಫೀಲ್? ಖಂಡಿತವಾಗಿಯೂ ಒಂದೊಂದು ವಿಷಯಕ್ಕೂ ನಾವು ಗುಣಗುಡ್ತಾ ಇದ್ದರೆ, ಇಸ್ರೇಲರಾಗೆ 40 ದಿವಸ ತಗೊಂಡನ್ನ 40 ವರ್ಷ ತಗೊಂಡ್ರು. ಇವರು ನಾವು ಸಹ ಪರಲೋಕವನ್ನು ತಡ ಮಾಡ್ತೇವೆ. ಯಾಕೆಂದರೆ ಗುಣಗುಟ್ಟಬೇಕೇಳಿ ನಂಬಿಕೆ ಕಡಿಮೆ ಆಗ್ತದೆ. ನಾವು ಮನುಷ್ಯರನ್ನು ನಂಬಿಕೊಂಡು ಗುಣಗುಟ್ಬೋದು, ಆದರೆ ದೇವರು ನಮಗೆ ಮಾಡಿರುವ ಉಪಕಾರಗಳನ್ನು ಮರಿಬಾರ್ದು. ಇಸ್ರೇಲರು ದೇವರು ನಮ್ಮನ್ನು ಹೇಗೆ ನಡೆಸ್ಕೊಂಡು ಬಂದ ಎಂಬುದನ್ನು ಮರೆತು ಬಿಟ್ಟರು ಹೊರತು, ಆ ಕ್ಷಣದಲ್ಲಿ ಅವ್ರಿಗೇನು ಸಿಕ್ಕಿಲ್ಲ, ನೀರು ಸಿಕ್ಕಿಲ್ಲ, ಊಟ ಸಿಕ್ಕಿಲ್ಲ, ಮಾಂಸ ಸಿಕ್ಕಿಲ್ಲ, ಇದ್ರ ಬಗ್ಗೆ ಗುಣಗುಡ್ತಾ ಇದ್ರು. ಸೊ ಇವತ್ತು ಸಹ ಮನುಷ್ಯನು ತಾತ್ಕಾಲಿಕ ಅವಶ್ಯಕತೆಗಳು ದೊರಕಲಿಲ್ಲ ಎಂಬುದಾಗಿ ಗುಣಗುಡ್ತಾನೆ ಹೊರತು, ಮುಂಬರುವ ಆ ಒಂದು ಲಾಭಕ್ಕೋಸ್ಕರ ಅವರು ಸ್ಥಿರವಾಗಿಲ್ಲ. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ಬರುವುದಾದರೆ, ಎರಡನೆಯ ಒಂದು ಅವಕಾಶ, ಎರಡನೆಯ ಒಂದು ದಾರಿ ಹೇಳಿ. ಇಲ್ಲಿ ಇಸ್ರಾಯೇಲ್ಯರು ಐಗುಪ್ತ ದೇಶದಿಂದ ಹೊರಬಂದಾಗ ಮೊದಲನೇದಾಗಿ ಯುದ್ಧ ಮಾಡಿದ್ದು ಅಮಾಲೇಕಿಯರ ಮೇಲೆ. ಈ ಒಂದು ಸಂಗತಿಯನ್ನು ನಾವು ವಿಮೋಚನ ಕಾಂಡ 17ನೇ ಅಧ್ಯಾಯ 7-13 ವಚನಗಳಲ್ಲಿ ಕಾಣಬಹುದಾಗಿದೆ. ಈ ಯುದ್ಧದಲ್ಲಿ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ, ಮೋಶೆಯು ತನ್ನ ಕೋಲನ್ನು ಎತ್ತಿ ಹಿಡಿದು ಒಂದು ಬೆಟ್ಟದ ಮೇಲಿರುವಾಗ
ಇಸ್ರಾಯೇಲರಿಗೆ ಯುದ್ಧದಲ್ಲಿ ಜಯವನ್ನು ಕಾಣ್ತಾ ಇರ್ತಾನೆ. ಒಂದು ವೇಳೆ ಆ ಕೈ ಕುಗ್ಗಿದಂತಹ ಪಕ್ಷದಲ್ಲಿ ಅಮಾಲೇಕಿಯರು ಯುದ್ಧವನ್ನು ಸಾಧಿಸ್ತಾ ಇರ್ತಾರೆ. ಈ ಒಂದು ಪಕ್ಷದಲ್ಲಿ ಆತನ ಏನು ಮಾಡ್ತಾನಪ್ಪ ಅಂತಂದ್ರೆ ತನ್ನ ಕೋಲನ್ನು ಹಿಡಿದು ಹಾಗೆ ದಿನವಿಡೀ ಕೂತ್ಕೊಳ್ತಾನೆ. ಆಗ ಏನಾಗುತ್ತೆ ಎಂಬುದಾಗಿ ನಾವು ನೋಡುವಾಗ ಯುದ್ಧದಲ್ಲಿ ದೇವರು ಒಂದು ಅದ್ಭುತವಾದಂತಹ ಜಯವನ್ನು ಕೊಡ್ತಾನೆ ಇಸ್ರಾಯೇಲ್ ಜನರಿಗೆ. ಇಂತಹ ಸಂಗತಿಯನ್ನೇ ನಾವು ಯೆಹೋಶುವನ ಪುಸ್ತಕ 6ನೇ ಅಧ್ಯಾಯದಲ್ಲೂ ಕೂಡ ನಾವು ಗಮನಿಸಬಹುದಾಗಿದೆ. ಅವರು ಏನೂ ಮಾಡಬಾರದು, ಆ ಯೆರಿಕೋ ಗೋಡೆಯ ಸುತ್ತಲೂ ಕೂಡ ಅವ್ರು ಏನು ಮಾಡಬೇಕಪ್ಪ ಅಂತಂದರೆ ಸುಮ್ಮನೆ ಆ ಮಂಜೂಷವನ್ನು ಹೊತ್ತುಕೊಂಡು ತಿರುಗಬೇಕಷ್ಟೇ ಎಂಬುದಾಗಿ ದೇವರು ಹೇಳ್ತಾನೆ. ಯೆಹೋಶುವ 6ನೇ ಅಧ್ಯಾಯ 15ನೇ ವಾಕ್ಯದಿಂದ ನಾನು ಓದ್ತಿದ್ದೇನೆ. 7ನೇ ದಿನದಲ್ಲಿ, ಅಂದರೆ ಪ್ರತಿ ದಿವಸ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಒಂದು ರೌಂಡ್ ಮಾತ್ರ ಹಾಕ್ತಿದ್ರು. ಆದರೆ 7ನೇ ದಿವಸದಲ್ಲಿ ಏನಾಯಿತು ಎಂಬುದಾಗಿ ನಾವು ಗಮನಿಸೋಣ. 7ನೇ ದಿನದಲ್ಲಿ ಅವರು ಸೂರ್ಯೋದಯವಾಗುತ್ತಲೇ ಎದ್ದು ಅದೇ ಪ್ರಕಾರದಲ್ಲಿ ಪಟ್ಟಣವನ್ನು 7 ಸಾರಿ ಸುತ್ತಿದರು. ಆ ಪಟ್ಟಣವನ್ನು ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ 7 ಸಾರಿ ಸುತ್ತಾರೆ 7ನೇ ದಿವಸ. ಆವಾಗ ಏನಾಗುತ್ತೆ ಎಂಬುದಾಗಿ ನಾವು ಗಮನಿಸುವಾಗ 7ನೇ ಸಾರಿ ಸುತ್ತುವಾಗ ಯಾಜಕರು ಕೊಂಬುಗಳನ್ನು ಊದಲು ಯೆಹೋಶುವನು ಜನರಿಗೆ ಆರ್ಭಟಿಸಿರಿ, ಯೆಹೋವನು ನಿಮಗೆ ಈ ಪಟ್ಟಣವನ್ನು ಕೊಟ್ಟಿದ್ದಾನೆ. ಅಂದು ಮೋಶೆಗೆ ದೇವರು ಕೋಲೆತ್ತುವುದರ ಮುಖಾಂತರ ವಿಜಯವನ್ನು ಕೊಟ್ಟರು. ಇಲ್ಲಿ ಯೆಹೋಶುವನ ಜೀವನದಲ್ಲಿ ದೇವರು ಏನು ಮಾಡ್ತಿದ್ದಾನಪ್ಪ ಅಂತಂದರೆ ಕೊಂಬುವುದರ ಮುಖಾಂತರ, ಆ ಪಟ್ಟಣವನ್ನು ಸುತ್ತುವುದರ ಮುಖಾಂತರ ದೇವರು ಅವರಿಗೆ ಒಂದು ಒಳ್ಳೆಯ ಒಂದು ಆಶ್ಚರ್ಯಕರವಾದಂತಹ ಒಂದು ಕಾರ್ಯವನ್ನು ದೇವರು ಜರುಗಿಸಿ ಆ ಒಂದು ಯುದ್ಧದಲ್ಲಿ ಜಯವನ್ನು ಕೊಡ್ತಾನೆ. ಆ ಕೋಟೆಯ ಸುತ್ತಲೂ ಕೂಡ ಅವರು ಸುತ್ತಿದಾಗ ಕೇವಲ ಆ ಒಂದು ಕೊಂಬನ್ನು ಊದುವಾಗ ಆ ಕೋಟೆಗಳ ಗೋಡೆಗಳೆಲ್ಲವೂ ಕೂಡ ನೆಲಸಮವಾದವು. ದೇವರಿಗೆ ಮಹಿಮೆ ಆಯಿತು, ಇಸ್ರಾಯೇಲ್ ಜನರಿಗೆ ಒಂದು ದೊಡ್ಡ ವಿಜಯ ಅದರಿಂದ ಹೊಂದಿ ಬಂತು ಎಂಬುದಾಗಿ ನಾವಿಲ್ಲಿ ಗಮನಿಸಬಹುದಾಗಿದೆ. ಆದ್ದರಿಂದ ದೇವರ ಒಂದು ವಾಗ್ದಾನಗಳನ್ನು ನಾವೇನು ಮಾಡಬೇಕಪ್ಪ ಅಂತಂದರೆ ನಂಬುವಂಥವರಾಗಿರಬೇಕು. ಅನೇಕ ಬಾರಿ ದೇವರ ಒಂದು ವಾಗ್ದಾನಗಳನ್ನು ಮರೆಯುತ್ತೇವೆ, ನಮ್ಮ ಒಂದು ಸ್ವಪ್ರಯತ್ನಕ್ಕೆ ನಾವು ಮುಂದಾಗ್ತೇವೆ. ಅದರ ಪ್ರಯುಕ್ತ ಏನಾಗುತ್ತೆಪ್ಪ ಅಂತಂದರೆ ನಿರಾಶೆಗೆ ನಾವು ಒಳಗಾಗ್ತೇವೆ. ದೇವರ ವಾಗ್ದಾನವನ್ನು ನಾವು ನಂಬುವಾಗ ನಮ್ಮ ಜೀವನದಲ್ಲಿ ಒಂದು ಅದ್ಭುತ ಕಾರ್ಯಗಳನ್ನು ಖಂಡಿತವಾಗ್ಲೂ ನಾವು ಕಾಣಬಹುದಾಗಿದೆ. ಇಲ್ಲಿ ದೇವರು ಮೋಶೆಯನ್ನು ಯಾವ ರೀತಿ ನಡೆಸಿದನೋ ಅದೇ ರೀತಿ ದೇವರು ಯೆಹೋಶುವನಿಗೆ ಮುಂದಾಗಿ ಹೇಳಿದ್ದ, ನಾನು ನಿನ್ನ ಜೊತೆ ಇದ್ದೇನೆ, ನಾನು ಮೋಶೆಗೆ ಯಾವ ರೀತಿ ಸಹಾಯ ಮಾಡಿದನೋ ಅದೇ ರೀತಿ ನಾನು ನಿನಗೂ ಕೂಡ ನಾನು ಸಹಾಯವನ್ನು ಮಾಡ್ತೇನೆ ಎಂಬುದಾಗಿ ದೇವರು ಮುಂಚಿತವಾಗಿ ತಿಳಿಸಿದ್ರು. ಆ ವಾಗ್ದಾನವನ್ನು ಇಲ್ಲಿ ದೇವರು ನೆರವೇರಿಸುತ್ತಿರೋದನ್ನು ನಾವು ಗಮನಿಸ್ಬೋದು. ಯೆಹೋಶುವನು ವಿಶ್ವಾಸವಿಟ್ಟ, ನಂಬಿಕೆ ಇಟ್ಟ, ಅದೇ ಮೇರೆಗೆ ನಾವು ಕೂಡ ವಿಶ್ವಾಸವನ್ನು ಇಡಬೇಕಾಗಿದೆ. ವಂಡರ್ಫುಲ್. ಎಲ್ಲೋ ಒಂದು ಕಡೆ ನಾವು ದೇವರನ್ನ ಇನ್ನೂ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅನಿಸುತ್ತೆ. ಸಬ್ಬತ್ ಪಾಠಗಳನ್ನು ಎಲ್ಲ ಕಷ್ಟಗಳಲ್ಲೂ ಎಲ್ಲ ಯುದ್ಧಗಳಲ್ಲೂ ದೇವರು ಯುದ್ಧವನ್ನು ನಡೆಸ್ತಾನೆ ಅಂತಕ್ಕಂಥ ಸಾರಾಂಶ ಈ ಪಾಠದ ಮೂಲಕ ನಾವು ತಿಳ್ಕೊಂಡಿದ್ದೇವೆ. ದೇವರು ನಿಮ್ಮವರನ್ನು ಆಶೀರ್ವದಿಸಲಿ. ದೇವರು ನಿಮ್ಮೆಲ್ಲ ಕಷ್ಟಗಳನ್ನು, ನಿಮ್ಮ ಎಲ್ಲ ಯುದ್ಧಗಳನ್ನು ಆತನು ಜಯಿಸಿಕೊಡ್ತಾನೆ. ಭಯಪಡಬೇಡಿ, ಯುಗದ ಸಮಾಪ್ತಿವರೆಗೂ ದೇವರು ನಿಮ್ಮೊಡನೆ ಇದ್ದಾನೆ.